ಕಂಗ್ರ್ಯಾಚುಲೇಷನ್ಸ್ ಬೇಬಿ. ಎಂಡ್ ಆಫ್ ದಿ ಡೇ ಯು ಆರ್ ದ ವಿನ್ನರ್. ಸ್ಟೇಟ್ ಟೀಮ್ಗೆ ಸೆಲೆಕ್ಟ್ ಆಗಿ ನೀನ್ ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ. ನೀನು ಸ್ಟೇಟ್ ಟೀಮ್ಗೆ ಸೆಲೆಕ್ಟ್ ಆಗಿರೋ ಶುಭ ಸಂದರ್ಭದಲ್ಲಿ ನಿಮ್ ಡ್ಯಾಡಿ ಕೊಡ್ತಾ ಇರೋ ಒಂದು ಗೋಲ್ಡ್ ಗಿಫ್ಟ್ ತಗೊಳಮ್ಮ. ಪ್ಲೀಸ್ ಬೇಬಿ, ತಗೋ ತಗೋ ಬೇಬಿ, ತಗೋ. ನೋಡು ಬೇಬಿ, ನೀನ್ ಇವತ್ತು ಸ್ಟೇಟ್ ಟೀಮ್ಗೆ ಸೆಲೆಕ್ಟ್ ಆಗಿದ್ಯಾ ಅಂತ ನಿಮ್ಮಮ್ಮ ನಿನಗಿಂತ ಜಾಸ್ತಿ ಖುಷಿಯಾಗಿ ನಿನಗಿಷ್ಟವಾಗಿರೋ ಚಿಕನ್ ಬಿರಿಯಾನಿ, ಪುಳಿಯೋಗರೆ, ಜಿಲೇಬಿ, ಲಡ್ಡು, ಕೀರು ಎಲ್ಲ ವೆರೈಟಿನೂ ಮಾಡಿದ್ದಾರೆ. ನೋಡಿದ್ಯಾ? ಡೈನಿಂಗ್ ಟೇಬಲ್ ಎಲ್ಲ ತುಂಬಿಟ್ಟಿದ್ದಾಳೆ. ನೋಡ್ತಿದ್ಯಲ್ಲೇ, ಮಗಳಿಗೆ ಬಡ್ಸು. ತಿನ್ನು ಬೇಬಿ, ತಿನ್ನು ಬೇಬಿ, ತಿನ್ನು ಬೇಬಿ. ಏನಿದೆಲ್ಲ? ಕರೆಕ್ಟ್ ಟೈಮಿಗೆ ಬಂದಿದ್ಯಾ ಬಾಮ್ಮ. ಏನಾಯ್ತು ಅಂಕಲ್? ಏನಾಯ್ತು ಅಂತ ನೀನ್ ನನ್ನನ್ ಕೇಳೋದಲ್ಲ, ನಾನೇ ನಿನ್ನನ್ ಕೇಳ್ಬೇಕು. ಅಂಕಲ್, ಅಸ್ಮಿತಾ ಸ್ಟೇಟ್ ಟೀಮ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾಳಲ್ಲ, ಸಂತೋಷದಿಂದ ಬರ್ತಾಳೆ ಅಂದ್ರೆ ಆವೇಶದಿಂದ ಬರ್ತಾ ಇದ್ದಾಳೆ. ಇಷ್ಟವಾದ ಗಿಫ್ಟ್ ಕೊಟ್ರೆ ಬಿಸಾಕುದ್ಲು, ಫೇವ್ರೇಟ್ ಫುಡ್ ಮಾಡಿದ್ರೆ ನೆಲದ ಪಾಲ್ ಮಾಡಿದ್ಲು. ಯಾಕೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಯಾಕೆ ಅಂತ ಅಸ್ಮಿತಾನ್ ಕೇಳಿದ್ರೆ ಹೇಳ್ತಿಲ್ಲ. ಕೇಳದೆ ಹೋದ್ರು ನೀನೇ ಹೇಳ್ತೀಯ ಬಿಡು. ಹೇಳ್ತೀನಿ ಅಂಕಲ್. ಕಾಲೇಜಲ್ಲಿ ಒಂದು ಚಿಕ್ಕ ಸಮಸ್ಯೆ ಆಗಿದೆ, ಅದರಿಂದಾನೇ ಅಸ್ಮಿತಾ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ. ನಮ್ಮ ಅಸ್ಮಿತಾದು ಇಶ್ಯೂನ ಟಿಶ್ಯೂ ತರ ಬಿಸಾಕೋ ಕ್ಯಾರೆಕ್ಟ್ರೇ ಹೊರತು ಹೆದರ್ಕೊಳ್ಳೋ ಕ್ಯಾರೆಕ್ಟರ್ ಅಲ್ವಲ್ಲ. ಕರೆಕ್ಟೇ, ಆದ್ರೆ ಈ ಇಶ್ಯೂ ನಡೆದಿದ್ದು ಆ ರಾಜಲಕ್ಷ್ಮಿಯಿಂದ. ರಾಜಲಕ್ಷ್ಮಿನಾ? ಯಾರು? ಆ ಕೋಚ್ ಮದ್ವೆ ಆಗ್ತಿರೋ ಹುಡುಗಿನ? ಹೌದು ಅಂಕಲ್. ಆ ಹುಡುಗಿನ ಅಶ್ಮಿತಾ ಸೋಲ್ಸುದ್ಲಲ್ವಾ? ಅವಳು ತಾನೇ ಡಿಸ್ಟರ್ಬ್ ಆಗ್ಬೇಕು. ಅಶ್ಮಿತಾ ಯಾಕೆ ಡಿಸ್ಟರ್ಬ್ ಆಗ್ಬೇಕು? ಆ ರಾಜಲಕ್ಷ್ಮಿ ಸೆಲೆಕ್ಟ್ ಆಗ್ಲಿಲ್ಲ ಅನ್ನೋ ಕೋಪದಲ್ಲಿ ಎಲ್ಲರ ಮುಂದೆ ಅಸ್ಮಿತಾ ಕೆನ್ನೆಗೆ ಹೊಡಿದ್ಲು ಅಂಕಲ್. ಮೇಲ್ಗಡೆ ಇರೋರ್ನ ಮ್ಯಾನೇಜ್ ಮಾಡಿ ಅಡ್ಡದಾರಿಲಿ ಸೆಲೆಕ್ಟ್ ಆಗಿ ನಾಚಿಕೆ ಇಲ್ಲದೆ ಸೆಲೆಬ್ರೇಟ್ ಮಾಡ್ಕೋತಿದ್ಯಾ? ಏನೇ ಹೇಳ್ದೆ ನೀನು? ಇಷ್ಟೇ ನಡೆದಿದ್ದು ಅಂಕಲ್. ಏನ್ರಿ, ಅವಳು ನಮ್ಮ ಅಸ್ಮಿತಾಗೆ ಹೊಡೆಯೋದು ಅಂದ್ರೇನು? ಅವಳು ಕೈ ಕಾಲು ಮುರಿಬೇಕು. ಅವಶ್ಯಕತೆ ಇಲ್ವೇ, ನೀನ್ ಸುಮ್ನೆ ಇರು. ಮಗಳಿಗೆ ಹೊಡೆದವಳಿಗೆ ಏನು ಮಾತಾಡ್ದೇನೆ ಹೀಗೆ ಸುಮ್ನೆ ಬಿಟ್ಬಿಡು ಅಂದ್ರೆ ಹೇಗ್ರಿ? ನೋಡು, ನನ್ನ ಮಗಳ ಸುದ್ದಿಗೆ ಯಾರೇ ಬಂದ್ರು ಅವ್ರಿಗೆ ಅವತ್ತಿಂದ ಬ್ಯಾಡ್ ಡೇಸ್ ಶುರುವಾದ ಹಾಗೇನೆ. ಅಂಥದ್ದು ಆ ರಾಜಲಕ್ಷ್ಮಿ ಎಲ್ರ ಮುಂದೆ ಕೈ ಮಾಡಿದಾಳೆ ಅಂದ್ರೆ ಅವಳು ಲ್ಯಾಂಡ್ ಮೈನ್ ಮೇಲೆ ಕಾಲು ಹಿಟ್ಟಾಗೇನೆ ಬ್ಲಾಸ್ಟ್ ಆಗುತ್ತೆ. ಆ ಹುಡುಗಿ ಕೈ ಕಾಲ್ಗಳು ನಾವು ತೆಗಿಯೋ ಅವಶ್ಯಕತೆ ಇಲ್ಲ. ಈ ಟೈಮಲ್ಲಿ ಎಲ್ಲಿಗಮ್ಮ? ಡ್ಯಾಡಿ, ಅದು ಸೀನು ಜೊತೆ ಹೊರಟೋಗ್ತಿದ್ಯಾ?
ಅಂತವಾಗಿ ಆದಿತ್ಯನ್ ಜೊತೆ ಈ ಮದುವೆಗೆ ಒಪ್ಕೊಂಡಿದ್ಯಾ ಅಂತ. ನನಗ್ ಗೊತ್ತಿತ್ತು ಆ ಚಾರು ಜೈಲಿಗೆ ಹೋಗ್ತಿದ್ದಾಗೆ ಸೀನು ನಿನ್ ಹಿಂದೆ ಬೀಳ್ತಾನೆ ಅಂತ, ನಿನಗೆ ಹೀಗೆ ಡಿಸ್ಟರ್ಬ್ ಮಾಡ್ತಾನೆ ಅಂತ, ನೀನೇ ಬೇಕು ಅಂತಾನೆ ಅಂತ. ಹೇಗೂ ಅವನಂದ್ರೆ ನಿನಗಿಷ್ಟ, ಪ್ರೀತಿ. ಜೊತೆಗೆ ಚಾರು ಅವನ ಲೈಫಿಂದ ಹೊರಟೋಗಿರೋದಕ್ಕೆ ಇವಾಗ ಅವನಿಗೋಸ್ಕರ ನೀನು ಹೋದ್ರೂ ತಪ್ಪಿಲ್ಲ ಅಂತ ಒಂದು ಕ್ಷಣ ಆದ್ರೂ ನಿನ್ನ ಅಮ್ಮನ ಬಗ್ಗೆ ಯೋಚನೆ ಮಾಡಿದ್ಯಾ?